ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಸುಸ್ವಾಗತ. ಎಂದಿನಂತೆ ಇವತ್ತು ಕೂಡ 3 ಚರಣಗಳಿರುತ್ತವೆ. ಹಾಯ್ ಟು ಎವ್ರಿವನ್, ಐ ವೆಲ್ಕಮ್ ಯು ಆಲ್ ಟು ಟುಡೇಸ್ ವಿಡಿಯೋ. 12ನೇ ಆಗಸ್ಟ್ 2024. ಸುತ್ತಮುತ್ತಲಿನ ಪಾತ್ರಗಳು ಭಾವನಾತ್ಮಕವಾಗಿ ಬೆರೆಯಬೇಕಾದರೆ ನಾವು ಅದರ ಜೊತೆಗೆ ಬೆಸೆದು ಮನಸಾ ಸ್ಪಂದಿಸಬೇಕು. ಇದೊಂದು ಒಳಗೊಳ್ಳಬೇಕಾದ ಮನಸ್ಥಿತಿ. ಇಲ್ಲವಾದಲ್ಲಿ ಬಂಧಗಳು ಜಾಳು ಜಾಳಾಗಿ ಒಳಗೊಳಗೆ ಕುದಿಯುತ್ತಾ ಎಲ್ಲ ಸನ್ನಿವೇಶಗಳ ಬಿಡಲೂ ಆಗದೆ ಅನುಭವಿಸಲೂ ಆಗದೆ ತಪ್ಪ ಹೆಕ್ಕಲಾರಂಭಿಸಿ ಬಿಡುತ್ತೇವೆ. ಅಂತಹ ಮಾನಸಿಕ ಒತ್ತಡದಲ್ಲಿ ಸರಿ ತಪ್ಪುಗಳ ತುಲನೆ ಸೋತು ಅಹಮ್ಮೆ ಹೆಚ್ಚಿ ನಾವೇ ಯಾವಾಗಲೂ ಸರಿ ಎಂಬ ಸಂಕುಚಿತತೆಗೆ ಒಳಗಾಗಿ ಬಿಡುತ್ತೇವೆ. ಇದು ಸಂಬಂಧಗಳ ಸೋಲಿನ ದ್ಯೋತಕ. ಹಳೆಯದ ಮರೆತು ಪ್ರಸ್ತುತತೆಯಲ್ಲಿ ತೆರೆದ ಮನದಿ ಬೆರೆತು ಅರಿತು ಸಹಸ್ಪಂದಿಸುವಲ್ಲಿ ಹೊಸ ಅರ್ಥ ಮೂಡುತ್ತಾ ಸಂಬಂಧಗಳು ಸುಧಾರಿಸಿ ಮುದ ನೀಡಬಹುದಲ್ಲವೇ? ಶುಭೋದಯ. ಇದು ಇಂದಿನ ಶುಭೋದಯ. ಈ ಶುಭೋದಯದ ನಂತರ ನಾವು ಕಗ್ಗದ ಸಾಲುಗಳನ್ನು ಓದಲಿಕ್ಕೆ ಪ್ರಾರಂಭಿಸೋಣ. DVG ಅವರಿಗೆ ನಮಸ್ಕರಿಸುತ್ತಾ ಇಂದಿನ ಕಗ್ಗ 261ರಿಂದ 270ರವರೆಗಿನ ಕಗ್ಗಗಳು. ಆಟಬೋ ಮಾಟಬೋ ಕಾಟಬೋ ಲೋಕವಿದು ಊಟ ಉಪಚಾರಗಳ ಬೇಡವೆನ್ನದಿರು. ಪಾಟವವು ಮೈಗಿರಲಿ ನೋಟ ತತ್ವದೊಳಿರಲಿ ಪಾಟಿಸು ಸಮನ್ವಯವ ಮಂಕುತಿಮ್ಮ. ಒಂದು ಕಣ್ಣಳು ಒಂದು ಮತ್ತೊಂದ ತಳ್ಕೈಸಿ ಅಂದ ಚಂದಗಳ ಜನವರಿಸುವುದು ಬಾಳುಲ್. ಬಂಧು ಮೋಹವೋ ಯಶವೋ ವೈರವೋ ವೈಭವವೋ ಬಂಧಿಸುವುದು ಜಗ ಕವರ ಮಂಕುತಿಮ್ಮ. ಬಾಳು ಪಾಳೆನ್ನುವರ ಬಿಟ್ಟಿಹುದೆ ಬೆದಕಾಟ ತಾಳಿದರೆ ಬಾಳಿನಂತಹರುನ್ನಾಶಯಲಿ. ಕಾಲವಿನ್ನಿರದಿಂತು ನಾಳೆ ನೋಡುವ ಮೆನುತ ಮೇಲನೆ ನಿರೀಕ್ಷಪರು ಮಂಕುತಿಮ್ಮ. ಗೋಳಾಡಲಂಬೇಡ ಲೋಲಾಪ್ತಿಯಂಬೇಡ ಬಾಳು ಪರಚೇತನದ ಕೇಳಿಯಂದೆಣಿಸಿ. ಬಾಲಿಗನು ನೀನದರೊಳೆನಿಪಂತೆ ಬಾಳುತ್ತಿರು ಕೇಳಿಯುಂ ಧರ್ಮವೆಲೊ ಮಂಕುತಿಮ್ಮ. ಬಾಳಸಿರಿ ಸೊಗಸುಗಳ ಪೆರ್ಜಿಪನುಲೆ ಖೇಲಕನು ಕೇಳದನಿಪವನೊರಟ. ಮಂಕ ಕಲ್ದೆಗೆದ ತೋಳಿಂದೆ ತಿಳಿವಿಂದೆ ನುಡಿಯಿಂದೆ ಜಗದಿರುವ ಮೇಲಿಪವನೆರಸಿಕ ಮಂಕುತಿಮ್ಮ. ಬಾಳ ಹಳಿವುದೇಕೆ ಗೋಳ ಕರೆವುದೇಕೆ ಬಾಳದಲ್ಲದೆ ತಪ್ಪಧೇನ ಮಾಡಿದೊಡಂ. ಕೇಳಿಯದು ಬೆಂಬೊಮ್ಮ ನಾಡಿಪನು ನೀನದರೊಳಗೆ ಪಾಲುಗೊಳ್ಳಲು ಬೇಡ ಮಂಕುತಿಮ್ಮ. ಲೀಲೆಯೆಂಬಾಳೆಲ್ಲ ಛೀಥಳ್ಳು ಹಾಸ್ಯವನು ಬಾಲರೇಂ ನಾವಿನ್ನು ಮನಂತ ಪಲ್ಕಡಿದು. ಖೇಲವನ ಬೇಡವೆನುವರನು ವಿಧಿರಾಯಪನವ ಹೇಳಿಪನು ಸೆರೆವಿಡಿದು ಮಂಕುತಿಮ್ಮ. ನಾಚಿಕೆಯದೇಕೆ ನೀಂಬದುಕಲಿ ಸೊಗವಡಲು ಚಾಚುತಿಹದಾತ್ಮನಾಲಿಗೆಯ ಬೆಸೆದೆಸೆಗೆ. ಚಾಚಿಕೊಳಲ ಮೃತ ಕಳನೆಲ್ಲ ತನ್ನೆಡೆಗೆ ಸಾಜ ಸೊಗವಾತ್ಮಂಗೆ ಮಂಕುತಿಮ್ಮ. ಸುಂದರವನೆಸಗು ಜೀವನದ ಸಾಹಸದಿಂದೆ ಕುಂದಿಲ್ಲವದಕ್ಕೆ ಸಾಹಸ ಭಂಗದಿಂದೆ. ಮುಂದಕದು ಸಾಗುವುದು ಮರಳಿ ಸಾಹಸದಿಂದೆ
ಚಂದಧೀರೋದ್ಯಮನೆ ಮಂಕುತಿಮ್ಮ. ಎಲ್ಲರಗಮಾಗಿ ತಾನ್ ಎಲ್ಲರೂ ತನಗಾಗಿ ನಿಲ್ಲುವೇಕಾತ್ಮತೆಯ ಬಾಳ್ವೆಯಂ ಕಲಿಯಲ್. ಸಲ್ಲುಪಕರಣಗಳು ಮನೆ ರಾಜ್ಯ ಸಂಸಾರವಲ್ಲ ಗೆಳೆಯದಿರವನು ಮಂಕುತಿಮ್ಮ. ಇವು ಕಗ್ಗದ 261ರಿಂದ 270ರವರೆಗಿನ ಕಗ್ಗಗಳು. ಆನಂತರ ನಾವು ಭಗವದ್ಗೀತೆ 4ನೇ ಅಧ್ಯಾಯ, ಬಹುಶಃ ನಾವು ಈಗಾಗಲೇ 2 ದಿನಗಳಲ್ಲಿ ಇದರಲ್ಲಿ 22 ಶ್ಲೋಕಗಳನ್ನು ಮುಗಿಸಿದ್ದೇವೆ. ಜ್ಞಾನ ಕರ್ಮ ಸನ್ಯಾಸ ಯೋಗದ ಅತ್ಯುತ್ತಮವಾದಂಥ ಒಂದು ವಾಚನ. ತಮ್ಮ ಮುಂದೆ ಈಗ ಭಗವದ್ಗೀತೆ 4ನೇ ಅಧ್ಯಾಯದ ಶ್ಲೋಕ 23ರಿಂದ 32ರವರೆಗಿನ ವಾಚನ. Hi to everyone, this is the third day of reciting Bhagavad Gita chapter 4. Today we will recite 23 to 32. Yesterday we recited up to 22. ಮೊದಲಿಗೆ ಪ್ರಾರ್ಥನೆ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಗತಸಂಗಸ್ಯ ಮುಕ್ತಸ್ಯ ಜ್ಞಾನವಸ್ಥಿತಚೇತಸಃ ಯಜ್ಞಾಯಾಚರತಃ ಕರ್ಮ ಸಮಗ್ರಂ ಪ್ರವಿಲೀಯತೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿರ್ಬ್ರಹ್ಮಜ್ಞೋ ಬ್ರಹ್ಮಣಾಹುತಂ ಬ್ರಹ್ಮೈವ ತೇನ ಗಂತವ್ಯಂ ಬ್ರಹ್ಮಕರ್ಮ ಸಮಾಧಿನಾ. ದೈವಮಾವಾಪರೇ ಯಜ್ಞೈ ಯೋಗಿನಃ ಪರ್ಯುಪಾಸತೆ ಬ್ರಹ್ಮಾಗ್ನವಪರೇ ಯಜ್ಞೈ ಯಜ್ಞೇನೈವೋಪಜುಹ್ವತೆ. ಶ್ರೋತ್ರಾದೀನೀಂದ್ರಿಯಾಣ್ಯನ್ಯೇ ಸಂಯಮಾಗ್ನಿಷು ಜುಹ್ವತಿ ಶಬ್ದಾದೀನ್ ವೇಷಯಾನನ್ಯ ಇಂದ್ರಿಯಾಗ್ನಿಷು ಜುಹ್ವತಿ. ಸರ್ವಾಣೀಂದ್ರಿಯಕರ್ಮಾಣಿ ಪ್ರಾಣಕರ್ಮಾಣಿ ಚಾಪರೇ ಸರ್ವಾಣೀಂದ್ರಿಯಕರ್ಮಾಣಿ ಪ್ರಾಣಕರ್ಮಣಿ ಚಾಪರೇ ಆತ್ಮಸಂಯೋಗಯೋಗಾಗ್ನೌ ಜುಹ್ವತಿ ಜ್ಞಾನದೀಪಿತೆ. ದ್ರವಯಜ್ಞಾಸ್ತಪೋಯಜ್ಞ ಯೋಗಯಜ್ಞಸ್ತಥಾ ಪರೇ ಸಾಧ್ಯಾಯಜ್ಞಾನಯಜ್ಞಶ್ಚ ಯತಯಃ ಸಂಶ್ರಿತವ್ರತಾಃ. ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇಪಾನಂ ತಥಾ ಪರೇ ಪ್ರಾಣಪಾನಾಗತಿರುದ್ಧ್ವಾ ಪ್ರಾಣಾಯಾಮಪರಾಯಣಾಃ. ಅಪರೇ ನಿಯತಾಹಾರಃ ಪ್ರಾಣಪಾತ್ರೇ ಪ್ರಾಣಪ್ರಾಣೇಷು ಜುಹ್ವತಿ. ಸರ್ವೇಪ್ಯತೆ ಯಜ್ಞವಿದೋ ಯಜ್ಞಕ್ಷಪಿತಃ ಕಲ್ಮಷಾಃ. ಯಜ್ಞಶಿಶ್ವಾಮೃತಭುಜೋ ಯಾಂತಿ ಬ್ರಹ್ಮ ಸನಾತನಂ ನಾಯಲ್ಲೋಕೋಸ್ತ್ಯಜ್ಞಸ್ಯ ಕೂತೋನ್ಯಃ ಕುರು ಸತ್ತಮಾನ್. ಏವಂ ಬಹುವಿಧಾ ಯಜ್ಞಾ ವಿತತಾ ಬ್ರಹ್ಮಣೋ ಮುಖೇ ಕರ್ಮಜಾನ್ ಸಿದ್ಧಿತಾನ್ ಸರ್ವಾನ್ ಏವೈ ಜ್ಞಾತ್ವಾ ವಿಮೋಕ್ಷ್ಯಸೆ. ಸೊ ಇವು ಶ್ಲೋಕ 23ರಿಂದ 32ರವರೆಗಿನ ಭಗವದ್ಗೀತೆ 4ನೇ ಅಧ್ಯಾಯದ ಶ್ಲೋಕಗಳು. ಎಲ್ಲರಿಗೂ ಶುಭವಾಗಲಿ. ಶುಭೋದಯ. ನಿಮ್ಮ ದಿನ ಸುಂದರವಾಗಿರಲಿ. ನಿಮ್ಮೆಲ್ಲ ಇಷ್ಟಾರ್ಥಗಳು ನೆರವೇರಲಿ. ಶುಭೋದಯ.
Thanks to everyone. These are the shlokas from Bhagavad Gita chapter 4, 23 to 32. Thank you very much to everyone. Have a good day. Let all your desires be fulfilled. Take care of yourself. If you have not subscribed, please subscribe, because I am seeing more than 70% of the people who view these videos are not subscribed to my channel. Please subscribe so that I can make more and more videos and I'll be able to reach out all of you. Thank you very much. Wish you all the best. Take care.